ಡಿಯರ್ ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ವೆಚ್ಚ ವಿಶ್ಲೇಷಣೆ ಅಥವಾ ಕಾಸ್ಟ್ ಅನಾಲಿಸಿಸ್ ಅನ್ನುವಂತಹ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೈಸೂರು ವಿಶ್ವವಿದ್ಯಾನಿಲಯ BA ಕೋರ್ಸ್ನ 4ನೇ ಸೆಮಿಸ್ಟರ್ಗೆ ಇರತಕ್ಕಂಥ ಪಠ್ಯಕ್ರಮದಲ್ಲಿ ಅಂದರೆ ಅರ್ಥಶಾಸ್ತ್ರಕ್ಕೆ ಗಣಿತಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಅನ್ನುವಂತಹ ಪತ್ರಿಕೆಯಲ್ಲಿ ಅಧ್ಯಾಯ 3ರಲ್ಲಿ ಈ ಒಂದು ಕಾನ್ಸೆಪ್ಟನ್ನು ನಾವು ಕಾಣಬಹುದಾಗಿದೆ. ಸಾಮಾನ್ಯವಾಗಿ 10 ಅಂಕಗಳ ಪ್ರಶ್ನೆಗಳಲ್ಲಿ ಇದು ಬಹು ಸಂಭವನೀಯ ಪ್ರಶ್ನೆ ಆಗಿದ್ದು, ಇದನ್ನು ಯಾವ ರೀತಿಯಲ್ಲಿ ಅಂದರೆ ಒಂದು ಉದ್ಯಮದ ಒಟ್ಟು ವೆಚ್ಚ ಬಿಂಬಕವನ್ನು ಕೊಟ್ಟು ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ ಮತ್ತು ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಗಳನ್ನು ಕೇಳಿಸುತ್ತಿರುತ್ತೆ. ಹಾಗಾಗಿ ಒಂದು ಉದ್ಯಮದ ಒಟ್ಟು ವೆಚ್ಚ ಬಿಂಬಕದ ಸಹಾಯದಿಂದ ಹೇಗೆ ನಾವು ಒಟ್ಟು ವೆಚ್ಚ, ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚಗಳನ್ನು ಕಂಡುಹಿಡಿಯುವುದು ಅನ್ನೋದನ್ನು ನಾವು ನೋಡ್ತೋಗೋಣ. ಅದಕ್ಕಿಂತ ಮೊದಲು ನಾವು ವೆಚ್ಚ ಅಂದ್ರೇನು, ಆ ವೆಚ್ಚದ ಆ 3 ಪರಿಕಲ್ಪನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಆನಂತರ ನಾವು ಮುಂದುವರಿಯೋಣ. ನೋಡಿ, ವೆಚ್ಚ ಅಂತಂದಾಗ ಒಂದು ಸರಕಿನ ಉತ್ಪಾದನೆಯ ಹಂತದಿಂದ ಹಿಡಿದು ಅದನ್ನು ಮಾರಾಟ ಮಾಡುವವರೆಗೆ ಉತ್ಪಾದಕ ಕೈಗೊಳ್ಳುವಂಥ ಎಲ್ಲ ರೀತಿಯ ಖರ್ಚುಗಳೇನಿದೆಯೋ ಅದನ್ನು ನಾವು ವೆಚ್ಚ ಅಂತೇಳಿ ಕರಿತೀವಿ. ಅದನ್ನೇ ಅರ್ಥಶಾಸ್ತ್ರದಲ್ಲಿ ನಾವು ಉತ್ಪಾದನಾ ವೆಚ್ಚ ಅಂತೇಳಿ ಕರಿಬೋದಾಗಿರುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಅಂತೇಳಿ ಅದನ್ನು ಕರಿತೀವಿ. ಸಾಮಾನ್ಯವಾಗಿ ಯಾವುದೇ ಸರಕನ್ನು ಉತ್ಪಾದಿಸಬೇಕು ಅಂತಂದಾಗ ವಿವಿಧ ಉತ್ಪಾದನೆಗಳನ್ನು ಸಂಯೋಜಿಸ್ಕೋಬೇಕಾಗುತ್ತೆ, ಉತ್ಪಾದನೆಗಳಿಗೆ ಪ್ರತಿಫಲವನ್ನು ಕೊಡಬೇಕಾಗುತ್ತೆ, ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡಬೇಕಾಗುತ್ತೆ. ಈ ಎಲ್ಲ ರೀತಿಯ ಖರ್ಚುಗಳನ್ನು ಉತ್ಪಾದಕ ಕೈಗೊಂಡಾಗಷ್ಟೇ ಸರಕನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ. ಆ ಕಾರಣದಿಂದಾಗಿ ಆ ಸರಕಿನ ಉತ್ಪಾದನೆಯ ಹಂತದಿಂದ ಹಿಡಿದು ಅದನ್ನು ಮಾರಾಟ ಮಾಡುವವರೆಗೆ ತಗಲ್ತಕ್ಕಂಥ ಎಲ್ಲ ರೀತಿಯ ಖರ್ಚುಗಳನ್ನು ನಾವು ಉತ್ಪಾದನಾ ವೆಚ್ಚ ಅಂತೇಳಿ ಕರಿಬೋದಾಗಿರುತ್ತೆ. ಸಾಮಾನ್ಯವಾಗಿ ಉತ್ಪಾದನಾ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ 3 ಪರಿಭಾವನೆಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಂತಹ ಪರಿಕಲ್ಪನೆಗಳಲ್ಲಿ ಮೊದಲನೆಯದು ಒಟ್ಟು ವೆಚ್ಚ, ಎರಡನೆಯದು ಸರಾಸರಿ ವೆಚ್ಚ, ಮೂರನೆಯದು ಸೀಮಾಂತ ವೆಚ್ಚ. ಇವು 3 ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಪರಿಕಲ್ಪನೆಗಳಾಗಿರುತ್ತವೆ. ಇಲ್ಲಿ ಒಟ್ಟು ವೆಚ್ಚ ಅಂತಂದಾಗ ಅದರ ಹೆಸರು ಹೇಳ್ತಾ ಇದೆ, ಒಂದು ಉದ್ಯಮ ಉತ್ಪಾದಿಸುವಂತಹ ಸರಕಿನ ಎಲ್ಲ ಯೂನಿಟ್ಗಳಿಗೆ ಅಥವಾ ಎಲ್ಲ ಘಟಕಗಳಿಗೂ ಕೂಡ ತಗಲುವಂತಹ ವೆಚ್ಚ ಏನಿದೆಯೋ ಆ ವೆಚ್ಚಕ್ಕೆ ನಾವು ಒಟ್ಟು ವೆಚ್ಚ ಅಂತೇಳಿ ಕರಿತೀವಿ. ಅದರಲ್ಲಿ ಒಂದು ಉದ್ಯಮ ಸಂಸ್ಥೆ ಉತ್ಪಾದಿಸುವಂಥ ಸರಕನ್ನು ಎಷ್ಟು ಯೂನಿಟ್ಗಳು ಉತ್ಪಾದಿಸ್ತಾ ಇದೆಯೋ ಆ ಎಲ್ಲ ಯೂನಿಟ್ಗಳಿಗೆ ತಗಲುವಂಥ ವೆಚ್ಚ ಇದೆಯಲ್ಲ ಅದನ್ನು ನಾವು ಒಟ್ಟು ವೆಚ್ಚ ಅಥವಾ ಟೋಟಲ್ ಕಾಸ್ಟ್ ಅಂತೇಳಿ ಕರಿಬೋದಾಗಿರುತ್ತೆ. ಹಾಗಾದರೆ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಲಿಕ್ಕೆ ನಾವು ಪ್ರತಿಯೊಂದು ಯೂನಿಟ್ಗೆ ಎಷ್ಟು ವೆಚ್ಚ ತಗಲುತ್ತೆ ಅನ್ನೋದನ್ನು ಕಂಡುಹಿಡ್ಕೊಂಡು ಆನಂತರ ಎಷ್ಟು ಯೂನಿಟ್ಗಳನ್ನು ಆ ಉದ್ಯಮ ಸಂಸ್ಥೆ ಉತ್ಪಾದಿಸ್ತಾ ಇದೆಯೋ ಆ ಯೂನಿಟ್ಗಳನ್ನು ಕಂಡುಹಿಡ್ಕೊಂಡು ಅವೆರಡನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅಥವಾ ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧ ಇದೆಯಲ್ಲ ಅದೇ ಒಟ್ಟು ವೆಚ್ಚ ಆಗಿರುತ್ತೆ ಅನ್ನೋದು. ಹಾಗಾಗಿ ಇದನ್ನು ಕಂಡುಹಿಡಿಯಲಿಕ್ಕೆ ನಾವು ಸರಳ ಸೂತ್ರವನ್ನು ಬಳಸಬಹುದಾಗಿರುತ್ತೆ. ಏನಪ್ಪ ಅಂತಂದರೆ TC = AC × Q ಅನ್ನುವಂಥ ಒಂದು ಸೂತ್ರದ ಸಹಾಯದಿಂದ ಅದನ್ನು ಕಂಡುಹಿಡಿಯಬಹುದಾಗಿರುತ್ತೆ. ಹಾಗೆ ಇಲ್ಲಿ TC ಅನ್ನುವಂಥದ್ದು ಟೋಟಲ್ ಕಾಸ್ಟನ್ನು ರೆಪ್ರೆಸೆಂಟ್ ಮಾಡಿದ್ರೆ, AC ಅನ್ನುವಂಥದ್ದು ಅವರೇಜ್ ಕಾಸ್ಟನ್ನು, ಮತ್ತು Q ಅನ್ನುವಂಥದ್ದು ಉತ್ಪಾದಿಸಲ್ಪಟ್ಟಂಥ ಸರಕಿನ ಒಟ್ಟು ಘಟಕಗಳ ಸಂಖ್ಯೆ ಅಥವಾ ಉತ್ಪನ್ನದ ಪ್ರಮಾಣವನ್ನು ಪ್ರತಿನಿಧಿಸತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇನ್ನು ಸರಾಸರಿ ವೆಚ್ಚ ಅಂತಂದಾಗ ಒಂದು ಉದ್ಯಮ ಸಂಸ್ಥೆ ಉತ್ಪಾದಿಸುವಂತಹ ಸರಕಿನ ಪ್ರತಿ ಘಟಕಕ್ಕೂ ಕೂಡ ತಗಲುವಂಥ ವೆಚ್ಚ ಇದೆಯಲ್ಲ ಅದನ್ನು ನಾವು ಸರಾಸರಿ ವೆಚ್ಚ ಅಂತೇಳಿ ಕರಿಬೋದಾಗಿರುತ್ತೆ. ಅಂದರೆ ಇಲ್ಲಿ ಉದ್ಯಮ ಸಂಸ್ಥೆ ಎಷ್ಟು ಯೂನಿಟ್ ಸರಕುಗಳನ್ನು ಉತ್ಪಾದಿಸ್ತಾ ಇದೆಯೋ ಅಷ್ಟು ಯೂನಿಟ್ಗಳಿಗೂ ಕೂಡ ಪ್ರತ್ಯೇಕವಾಗಿ ಒಂದೊಂದು ಯೂನಿಟ್ಗೆ ಎಷ್ಟು ವೆಚ್ಚ ತಗಲುತ್ತೆ ಅನ್ನೋದಿದೆಯಲ್ಲ ಅದೇ ಸರಾಸರಿ ವೆಚ್ಚ ಆಗಿರುತ್ತೆ. ಹಾಗಾದರೆ ಇಲ್ಲಿ ಸರಾಸರಿ ವೆಚ್ಚವನ್ನು ಕಂಡುಹಿಡಿಯಲಿಕ್ಕೂ ಕೂಡ ಒಂದು ಸೂತ್ರವನ್ನು ನಾವಿಲ್ಲಿ ಬಳಸ್ಕೋಬೋದಾಗಿರುತ್ತೆ. AC = TC / Q ಅನ್ನುವಂತಹ ಈ ಸೂತ್ರದ ಸಹಾಯದಿಂದ ನಾವು ಸರಾಸರಿ ವೆಚ್ಚವನ್ನು ತುಂಬ ಸುಲಭವಾಗಿ ಕಂಡುಹಿಡಿಯಬಹುದಾಗಿರುತ್ತೆ. ಇಲ್ಲಿ AC ಅನ್ನುವಂಥದ್ದು ಸರಾಸರಿ ವೆಚ್ಚ, TC ಅನ್ನುವಂಥದ್ದು ಒಟ್ಟು ವೆಚ್ಚ, ಮತ್ತು Q ಅನ್ನುವಂಥದ್ದು ಉತ್ಪನ್ನದ ಪ್ರಮಾಣ ಅಥವಾ ಉತ್ಪಾದಿಸಲ್ಪಟ್ಟ ಸರಕಿನ ಒಟ್ಟು ಘಟಕಗಳ ಸಂಖ್ಯೆ ಆಗಿರುತ್ತೆ. ಹಾಗಾದರೆ ಒಟ್ಟು ವೆಚ್ಚವನ್ನು ನಾವು ಒಟ್ಟು ಉತ್ಪನ್ನ ಘಟಕಗಳ ಸಂಖ್ಯೆಯಿಂದ ಭಾಗಿಸಿದಾಗ ಬರ್ತಕ್ಕಂಥ ಭಾಗಲಬ್ಧ ಇದೆಯಲ್ಲ ಅದೇ ಸರಾಸರಿ ವೆಚ್ಚ ಆಗಿರುತ್ತೆ. ಇನ್ನು ಸೀಮಾಂತ ವೆಚ್ಚ ಅಂತಂದಾಗ ಒಂದು ಉದ್ಯಮ ಸಂಸ್ಥೆ ಉತ್ಪಾದಿಸುವಂತಹ ಸರಕಿನ ಹೆಚ್ಚುವರಿ ಘಟಕಕ್ಕೆ ತಗಲುವಂಥ ವೆಚ್ಚ ಇದೆಯಲ್ಲ ಇದಕ್ಕೆ ನಾವು ಸೀಮಾಂತ ವೆಚ್ಚ ಅಂತೇಳಿ ಕರಿಬೋದಾಗಿರುತ್ತೆ. ಅಂದರೆ ಒಂದು ಉದ್ಯಮ ಸಂಸ್ಥೆ ಸರಕನ್ನು ಉತ್ಪಾದಿಸ್ತಿರೋ ಸಂದರ್ಭದಲ್ಲಿ ಹೆಚ್ಚುವರಿ ಘಟಕವೊಂದನ್ನು ಉತ್ಪಾದಿಸಿದಂತಹ ಸಂದರ್ಭದಲ್ಲಿ ಆ ಒಟ್ಟು ವೆಚ್ಚದಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೋ ಆ ಒಟ್ಟು ವೆಚ್ಚದಲ್ಲಿನ ವ್ಯತ್ಯಾಸವೇ ಸೀಮಾಂತ ವೆಚ್ಚ ಆಗಿರುತ್ತೆ. ಸರಳಗೊಳ್ಳೋದಾದರೆ ಒಂದು ಉದ್ಯಮ ಸಂಸ್ಥೆ ಉತ್ಪಾದಿಸುವ ಸರಕಿನ ಕೊನೆಯ ಘಟಕಕ್ಕೆ ಅಥವಾ ಅಂತಿಮ ಘಟಕಕ್ಕೆ ತಗಲುವಂಥ ವೆಚ್ಚ ಇದೆಯಲ್ಲ ಇದನ್ನು ನಾವು ಸೀಮಾಂತ ವೆಚ್ಚ ಅಂತೇಳಿ ಕರಿಬೋದಾಗಿರುತ್ತೆ. ಸೀಮಾಂತ ವೆಚ್ಚವನ್ನು ಕಂಡುಹಿಡಿಯಲು ಕೂಡ ಒಂದು ಸೂತ್ರವನ್ನು ಬಳಸಬಹುದಾಗಿರುತ್ತೆ. ಸೊ MC = TCN - TCN - 1 ಈ ಸೂತ್ರವನ್ನು ನಾವು ಬಳಸಬಹುದಾಗಿರುತ್ತೆ. ಇಲ್ಲಿ TCN ಅನ್ನುವಂಥದ್ದು ಉದ್ಯಮ ಸಂಸ್ಥೆ ಹೆಚ್ಚುವರಿ ಘಟಕವೊಂದನ್ನು ಉತ್ಪಾದಿಸಿದ ನಂತರದ ಒಟ್ಟು ವೆಚ್ಚವನ್ನು ಪ್ರತಿನಿಧಿಸಿದ್ರೆ, TCN - 1 ಅನ್ನುವಂಥದ್ದು ಉದ್ಯಮ ಸಂಸ್ಥೆ ಹೆಚ್ಚುವರಿ ಘಟಕವೊಂದನ್ನು ಉತ್ಪಾದಿಸುವುದಕ್ಕಿಂತ ಮೊದಲ ಅದರ ಒಟ್ಟು ವೆಚ್ಚವನ್ನು ಪ್ರತಿನಿಧಿಸುತ್ತೆ. ಅಂದರೆ ಒಂದು ರೀತಿಯಲ್ಲಿ ಇದು ಒಟ್ಟು ಹೊಸ ವೆಚ್ಚ, ಇದು ಒಟ್ಟು ಹಳೆಯ ವೆಚ್ಚ ಅಂತೇಳಿ ಇಲ್ಲಿ ಸರಳವಾಗಿ ನಾವು ಕರಿಬಹುದಾಗಿರುತ್ತೆ. ಹಾಗಾದರೆ ಈಗ TCN - TCN - 1 ಕಳೆದರೆ ಅಂದರೆ ಒಟ್ಟು ಹೊಸ ವೆಚ್ಚದಿಂದ
ಒಟ್ಟು ಹಾಳೆಯ ವೆಚ್ಚವನ್ನು ಕಳೆದ್ರೆ ಉಳಿತಕ್ಕಂಥ ಶೇಷ ಇದೆಯಲ್ಲ ಅದನ್ನು ನಾವು ಸೀಮಾಂತ ವೆಚ್ಚ ಅಂತೇಳಿ ಕರೀಬಹುದಾಗಿರುತ್ತೆ. ಈ ರೀತಿಯಲ್ಲಿ ವೆಚ್ಚದಲ್ಲಿ ಪ್ರಮುಖವಾಗಿ ಮೂರು ಪರಿಕಲ್ಪನೆಗಳನ್ನು ತಿಳ್ಕೊಳ್ಬಹುದು. ಹಾಗಾದರೆ ಈ ಮೂರು ಪರಿಕಲ್ಪನೆಗಳನ್ನು ನಾವು ಒಂದು ಒಟ್ಟು ವೆಚ್ಚ ಬಿಂಬಕದ ಸಹಾಯದಿಂದ ಹೇಗೆ ಕಂಡುಹಿಡಿಯಬಹುದು, ಮತ್ತೆ ಆ ಪ್ರಶ್ನೆಯ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದನ್ನು ಪ್ರಶ್ನೆ ಪತ್ರಿಕೆಯಲ್ಲಿರತಕ್ಕಂತಹ ಒಂದು ಪ್ರಾಬ್ಲಮ್ ಅನ್ನು ಬಿಡಿಸೋದ್ರ ಮೂಲಕ ಆ ಮೂರು ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳೋದ್ರ ಜೊತೆಗೆ ಆ ಮೂರು ವೆಚ್ಚಗಳನ್ನು ಯಾವ ರೀತಿ ಕಂಡುಹಿಡಿಯಬಹುದು ಅನ್ನೋದನ್ನು ನಾವೀಗ ಒಂದು ಉದಾಹರಣೆ ಸಹಾಯದಿಂದ ತಿಳ್ಕೊಳ್ತಾ ಹೋಗೋಣ. ನೋಡಿ, ಒಂದು ಉದ್ಯಮದ ಒಟ್ಟು ವೆಚ್ಚ ಬಿಂಬಕ ಈ ರೀತಿ ಇದೆ. ಸಿ ಇಸ್ ಈಕ್ವಲ್ ಟು ಕ್ಯೂ ಕ್ಯೂ ಮೈನಸ್ 15 ಕ್ಯೂ ಸ್ಕ್ವೇರ್ ಪ್ಲಸ್ 80 ಕ್ಯೂ ಮೈನಸ್ 180 ಅಂತೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಕ್ಯೂ ಇಸ್ ಈಕ್ವಲ್ ಟು 10 ಯೂನಿಟ್ಸ್ ಆಗಿರುತ್ತೆ ಅಂತೇಳಿ ನಮಗೆ ಈ ಪ್ರಾಬ್ಲಮ್ ಕೊಟ್ಟಿದೆ. ಹಾಗಾದರೆ ಈಗ ಈ ಒಂದು ಒಟ್ಟು ವೆಚ್ಚ ಬಿಂಬಕದಲ್ಲಿ ಕ್ಯೂನ ಮೌಲ್ಯ 10 ಯೂನಿಟ್ಗಳಾಗಿರೋ ಸಂದರ್ಭದಲ್ಲಿ ಒಟ್ಟು ವೆಚ್ಚ ಎಷ್ಟು, ಸರಾಸರಿ ವೆಚ್ಚ ಎಷ್ಟು ಮತ್ತು ಸೀಮಾಂತ ವೆಚ್ಚ ಎಷ್ಟು ಅನ್ನೋದನ್ನು ನಾವೀಗ ಕಂಡುಹಿಡಿಯೋಣ. ನೋಡಿ, ಒಟ್ಟು ವೆಚ್ಚ ಬಿಂಬಕವನ್ನು ಹೊರೆ ಕೊಟ್ಟಿರೋದ್ರಿಂದ ಇಲ್ಲಿ ನಾವು ಒಟ್ಟು ವೆಚ್ಚ ಬಿಂಬಕವನ್ನು ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ. ಆದರೆ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚ ಬಿಂಬಕಗಳನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ ಒಟ್ಟು ವೆಚ್ಚ ಬಿಂಬಕದ ಸಹಾಯದಿಂದ ಸರಾಸರಿ ವೆಚ್ಚ ಬಿಂಬಕವನ್ನು ಮತ್ತು ಸೀಮಾಂತ ವೆಚ್ಚ ಬಿಂಬಕಗಳನ್ನು ಕಂಡುಹಿಡಿದುಕೊಂಡು ಆನಂತರ ನಾವು ಪ್ರಮಾಣವನ್ನು ಆ ಬಿಂಬಕಗಳಿಗೆ ಅಪ್ಲೈ ಮಾಡಿದಾಗ ನಮಗೆ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚ ದೊರೆಯುತ್ತೆ. ಅದರ ಮುಂದೆ ನಾವು ನೋಡೋಣ. ಇಲ್ಲಿ ಒಟ್ಟು ವೆಚ್ಚವನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ ಸಿ ಇಸ್ ಈಕ್ವಲ್ ಟು ಕ್ಯೂನ ಮೌಲ್ಯ ಈಗಾಗಲೇ ನಮ್ಗೆ ಗೊತ್ತಿದೆ. ಕ್ಯೂ ಇಸ್ ಈಕ್ವಲ್ ಟು 10 ಯೂನಿಟ್ಸ್ಗಳು ಆಗಿರೋ ಸಂದರ್ಭದಲ್ಲಿ ಟಿ ಸಿ ಎಷ್ಟು ಅನ್ನುವಂಥದ್ದನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಒಟ್ಟು ವೆಚ್ಚ ಎಷ್ಟು ಅನ್ನುವಂಥದ್ದನ್ನು ನಾವು ಕಂಡುಹಿಡಿಯಬೇಕು. ಸೊ ಸಿ ಇಸ್ ಈಕ್ವಲ್ ಟು ಕ್ಯೂಬ್ ಇರೋದ್ರಿಂದ ಕ್ಯೂನ ವ್ಯಾಲ್ಯೂ ಈಗಾಗಲೇ ನಮ್ಗೆ ಗೊತ್ತಿದೆ, 10 ಕ್ಯೂಬ್ ಆಗುತ್ತೆ, ಮೈನಸ್ 15 ಕ್ಯೂ ಸ್ಕ್ವೇರ್ ಇದೆ, 15 ಆಗಿ ಬರ್ಕೋಣ. ಕ್ಯೂ ಸ್ಕ್ವೇರ್ ಅಂತಂದಾಗ ಕ್ಯೂನ ವ್ಯಾಲ್ಯೂ 10 ಆಗಿರೋದ್ರಿಂದ 10 ಸ್ಕ್ವೇರ್ ಆಗುತ್ತೆ, ಪ್ಲಸ್ 80 ಕ್ಯೂ ಇದೆ, 18 ಆಗಿ ಬರ್ಕೋಣ. ಕ್ಯೂನ ವ್ಯಾಲ್ಯೂ 10 ಇದೆ, ಮೈನಸ್ 180 ಹಾಗೆ ಇಳಿಸ್ಕೊಳ್ಳೋಣ. ಸಿ ಇಸ್ ಈಕ್ವಲ್ ಟು 10 ಕ್ಯೂ ಅಂದರೆ ಇಲ್ಲಿ 10 ಇಂಟು 10 ಅಂದರೆ 1000 ಆಗುತ್ತೆ, ಮೈನಸ್ 10 ಸ್ಕ್ವೇರ್ 10 ಇಂಟು 10 100 ಇಂಟು 15 1500 ಆಗುತ್ತೆ, ಪ್ಲಸ್ 80 ಇಂಟು 10 800 ಆಗುತ್ತೆ. ಸೊ 180 ಹಾಗೆ ನಾವು ಬರ್ಕೊಳ್ಳೋಣ. ಹಾಗಾದರೆ ಈಗ ಪ್ಲಸ್ ಸೈನ್ ಇರ್ತಕ್ಕಂತಹ ಎರಡು ಸಂಖ್ಯೆಗಳನ್ನು ನಾವು ಕೂಡ್ಕೊಳ್ಳೋಣ. 1800 ಆಗುತ್ತೆ, 1000 ಪ್ಲಸ್ 800 1800 ಮೈನಸ್ ಇಲ್ಲಿ ಎರಡು ಮೈನಸ್ಗಳಿರ್ತಕ್ಕಂತಹ ಈ ಸಂಖ್ಯೆಗಳನ್ನು ಇಲ್ಲಿ ಕೂಡ್ಕೊಳ್ಳೋಣ. 1500 ಮೈನಸ್ 180 ಅಂತಂದಾಗ ಅದು ಮೈನಸ್ 1680 ಆಗುತ್ತೆ. ಹಾಗಾದರೆ ಈಗ 1800ನಲ್ಲಿ ನಾವು 1680 ಕಳೆದ್ರೆ ಉಳಿತಕ್ಕಂತಹ 120 ಇದೆಯಲ್ಲ, ಇದೇ ಒಟ್ಟು ವೆಚ್ಚ ಆಗಿದೆ. ಈಗ ನಾವು ಸರಾಸರಿ ವೆಚ್ಚವನ್ನು ಕಂಡುಹಿಡಿಯಬೇಕಾಗಿದೆ. ಸರಾಸರಿ ವೆಚ್ಚವನ್ನು ಕಂಡುಹಿಡಿಯಬೇಕು ಅಂತಂದಾಗ ಒಟ್ಟು ವೆಚ್ಚ ಬಿಂಬಕದ ಸಹಾಯದಿಂದ ನಾವು ಸರಾಸರಿ ವೆಚ್ಚ ಬಿಂಬಕವನ್ನು ಮೊದಲು ಕಂಡುಹಿಡಿದುಕೊಂಡು ಆನಂತರ ನಾವು ಪ್ರಮಾಣವನ್ನು ಸರಾಸರಿ ವೆಚ್ಚ ಬಿಂಬಕಕ್ಕೆ ಅನ್ವಯಿಸಿದಾಗ ನಮಗೆ ಸರಾಸರಿ ವೆಚ್ಚ ದೊರೆಯುತ್ತೆ. ಹಾಗಾದರೆ ಸರಾಸರಿ ವೆಚ್ಚ ಬಿಂಬಕವನ್ನು ಕಂಡುಹಿಡಿಯಬೇಕು ಅಂತಂದಾಗ ಒಟ್ಟು ವೆಚ್ಚ ಬಿಂಬಕವನ್ನು ನಾವು ಪ್ರಮಾಣದಿಂದ ಭಾಗಿಸಬೇಕು. ಅಂದರೆ ಈಗ ಆಲ್ರೆಡಿ ನಾವು ಸರಾಸರಿ ವೆಚ್ಚ ಕಂಡುಹಿಡಿಯುವಂಥ ಸೂತ್ರವನ್ನು ನೋಡಿದ್ದೀವಿ. ಎ ಸಿ ಇಸ್ ಈಕ್ವಲ್ ಟು ಟಿ ಸಿ ಡಿವೈಡ್ ಬೈ ಕ್ಯೂ ಅಂತೇಳಿ. ಈ ಪ್ರಕಾರ ನಾವು ಅದನ್ನು ಬರ್ಕೊಂಡಾಗ ಎ ಸಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಕ್ಯೂ ಅಂದರೆ ಈಗ ನಾವು ಪ್ರಮಾಣದಿಂದ ಅದನ್ನು ಭಾಗಿಸ್ತಾ ಇದ್ದೀವಿ, ಮೈನಸ್ 15 ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಪ್ಲಸ್ ಇದೆ 80 ಕ್ಯೂ ಡಿವೈಡೆಡ್ ಬೈ ಕ್ಯೂ, ಮೈನಸ್ ವ್ಯಾಲ್ಯೂ ಇದೆ, ಮೈನಸ್ ಚಿಹ್ನೆ ಇದೆ, ಮೈನಸ್ ಆಗಿ ಬಿಟ್ಕೊಳ್ಳೋಣ. ಸೊ 180 ಡಿವೈಡೆಡ್ ಬೈ ಕ್ಯೂ. ಈಗ ಎ ಸಿ ಇಸ್ ಈಕ್ವಲ್ ಟು ಕ್ಯೂಬನ್ನು ನಾವು ಕ್ಯೂನಿಂದ ಡಿವೈಡ್ ಮಾಡಿದಾಗ ಅದು ಕ್ಯೂ ಸ್ಕ್ವೇರ್ ಆಗುತ್ತೆ, ಮೈನಸ್ 15 ಕ್ಯೂ ಸ್ಕ್ವೇರನ್ನು ನಾವು ಕ್ಯೂನಿಂದ ಡಿವೈಡ್ ಮಾಡಿದ್ರೆ 15 ಕ್ಯೂ ಆಗುತ್ತೆ, ಪ್ಲಸ್ 80 ಕ್ಯೂವನ್ನು ಕ್ಯೂನಿಂದ ಡಿವೈಡ್ ಮಾಡಿದಾಗ 80 ಆಗುತ್ತೆ, ಮೈನಸ್ ಇಲ್ಲಿ 180 ಪಕ್ಕ ಯಾವುದೇ ವೇರಿಯೇಬಲ್ಸ್ ಇದ್ದೇ ಇರೋದ್ರಿಂದ ನಾವೀಗ ಈ ವೇರಿಯೇಬಲ್ನಿಂದ ಇದನ್ನು ನಾವು ಡಿವೈಡ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾವು 180 ಡಿವೈಡ್ ಬೈ ಕ್ಯೂ ಹಾಗೆ ಬರ್ಕೊಳ್ಳೋಣ. ಇದನ್ನು ನಾವು ಸರಾಸರಿ ವೆಚ್ಚ ಬಿಂಬಕ ಅಂತೇಳಿ ಕರಿತೀವಿ. ಆವರೇಜ್ ಕಾಸ್ಟ್ ಫಂಕ್ಷನ್ ಇಸ್ ನಾಟ್ ಆವರೇಜ್, ದಿಸ್ ಆವರೇಜ್ ಕಾಸ್ಟ್ ಫಂಕ್ಷನ್. ಹಾಗಾದ್ರೆ ನೆಕ್ಸ್ಟ್ ಈಗ ನಾವು ಕ್ಯೂ ವ್ಯಾಲ್ಯೂ ಏನಿದೆಯೋ ಅದನ್ನು ನಾವು ಸರಾಸರಿ ವೆಚ್ಚ ಬಿಂಬಕಕ್ಕೆ ಅನ್ವಯಿಸಿದಾಗ ಅಥವಾ ಅಪ್ಲೈ ಮಾಡಿದಾಗ ನಮಗೆ ಸರಾಸರಿ ವೆಚ್ಚ ದೊರೆಯುತ್ತೆ. ಹಾಗಾದರೆ ಕ್ಯೂ ಇಸ್ ಈಕ್ವಲ್ ಟು 10 ಆದಾಗ
ನಮಗೆ ಸರಾಸರಿ ವೆಚ್ಚ ಎಷ್ಟು ಅಂತ ಗೊತ್ತಾಗ್ತದೆ. ಹಾಗಾದರೆ ಎ ಸಿ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಅಂತಂದರೆ ಕ್ಯೂ ವ್ಯಾಲ್ಯೂ ನಮ್ಗೆ ಗೊತ್ತಿದೆ 10 ಸ್ಕ್ವೇರ್ ಮೈನಸ್ 15 ಕ್ಯೂ ಇದೆ 15 ಆಗಿ ಬರ್ಕೊಳ್ಳೋಣ ಇಂಟು 10 ಕ್ಯೂ ವ್ಯಾಲ್ಯೂ 10 ಆಗಿದೆ 80 ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟು ಮೈನಸ್ ವ್ಯಾಲ್ಯೂ ಇದೆ ಮೈನಸ್ ಹಾಗೆ ಬರ್ಕೊಳ್ಳೋಣ 180 ಡಿವೈಡ್ ಬೈ ಕ್ಯೂ ವ್ಯಾಲ್ಯೂ 10 ಇದೆ. ಸೊ ಎ ಸಿ ಇಸ್ ಈಕ್ವಲ್ ಟು 10 ಸ್ಕ್ವೇರ್ ಅಂತ ಹೇಳಿದ್ರೆ ಅದು 100 ಆಗುತ್ತೆ ಮೈನಸ್ 15 ಇಂಟು 10 150 ಆಗುತ್ತೆ ಪ್ಲಸ್ 80 ಹಾಗೆ ಬರ್ಕೊಳ್ಳೋಣ ಮೈನಸ್ 180 ಡಿವೈಡ್ ಬೈ 10 ಅಂತ ಹೇಳಿದ್ರೆ ಅದು 18 ಆಗುತ್ತೆ. ಹಾಗಾದರೆ ಈಗ ಎರಡು ಧನಾತ್ಮಕ ಮೌಲ್ಯಗಳನ್ನು ಕೊಡ್ಕೊಳ್ಳೋಣ ಒಂದು ಸೈಡು. ಸೊ 100 ಪ್ಲಸ್ 80 ಸೊ ಎ ಸಿ ಇಸ್ ಈಕ್ವಲ್ ಟು 180 ಆಗುತ್ತೆ ಮೈನಸ್ ಋಣಾತ್ಮಕ ಮೌಲ್ಯಗಳೆರಡೂ ಕೂಡ ಒಂದು ಕಡೆ ನಾವು ಕೊಡ್ಕೊಳ್ಳೋಣ 150 ಮತ್ತು 18 ಅಂತಂದಾಗ ಮೈನಸ್ 168 ಆಗುತ್ತೆ. ಸೊ 180 ಮೈನಸ್ 160 ಅಂತಂದಾಗ ಎ ಸಿ ಇಸ್ ಈಕ್ವಲ್ ಟು 12 ಆಗುತ್ತೆ. ಹಾಗಾದರೆ ಸರಾಸರಿ ವೆಚ್ಚ 12 ರೂಪಾಯಿಗಳಾಗಿದೆ. ಹಾಗಾದರೆ ಈಗ ನಾವು ಒಟ್ಟು ವೆಚ್ಚ ಮತ್ತು ಸರಾಸರಿ ವೆಚ್ಚಗಳೆರಡನ್ನೂ ಕಂಡುಹಿಡಿದ ನಂತರ ನಮ್ಮ ಈ ವೆಚ್ಚ ಕಂಡುಹಿಡಿದಿರುವಂಥದ್ದು ಸರಿ ಇದೆಯಾ ಅನ್ನುವಂಥದ್ದನ್ನು ಕೂಡ ನಾವು ಟ್ಯಾಲಿ ಮಾಡ್ಬೋದಾಗಿ ತಾಳೆ ನೋಡ್ಕೊಳ್ಬೋದಾಗಿರುತ್ತೆ. ಯಾವ ರೀತಿ ನೋಡಿ, ಯಾರು ಹೇಳಿದ್ದೀವಿ ಒಟ್ಟು ವೆಚ್ಚ ಅಂತಂದಾಗ ಉತ್ಪಾದಿಸಲ್ಪಟ್ಟಂತಹ ಒಟ್ಟು ಪ್ರಮಾಣಗಳ ಸಂಖ್ಯೆ ಅಂದರೆ ಸರಕಿನ ಘಟಕಗಳ ಸಂಖ್ಯೆ ಮತ್ತು ಸರಾಸರಿ ವೆಚ್ಚ ಅವೆರಡನ್ನೂ ಕೂಡಿದ್ರೆ ಒಟ್ಟು ವೆಚ್ಚಗಳು ಸಮನಾಗಬೇಕು. ಫಾರ್ ಎಕ್ಸಾಂಪಲ್ ಎ ಸಿ ಅನ್ನುವಂಥದ್ದು ಈಗ 12 ರೂಪೀಸ್ ಆಗಿದೆ ಇಂಟು ಪ್ರಮಾಣ 10 ಯೂನಿಟ್ಗಳಾಗಿದೆ. ಸೊ 12 ಇಂಟು 10 ಅಂತ ಹೇಳಿದ್ರೆ ಅದು 120 ರೂಪೀಸ್ ಆಗುತ್ತೆ. ಬಹುಶಃ ಈಗಾಗಲೇ ನಾವು ಕಂಡುಹಿಡಿದಿದ್ದೀವಿ ಟೋಟಲ್ ಕಾಸ್ಟು 120 ರೂಪೀಸ್ ಆಗಿದೆ. ಅಲ್ಲಿಗೆ ನಾವು ಕಂಡುಹಿಡಿದಿರ್ತಕ್ಕಂಥ ಈ ವೆಚ್ಚ ಸರಿ ಇದೆ ಅಂತೇಳಿ ಅರ್ಥ. ಹಾಗಾದರೆ ಈಗ ನಾವು ಒಟ್ಟು ವೆಚ್ಚವನ್ನು ಕಂಡುಹಿಡ್ಕೊಂಡು ಸರಾಸರಿ ವೆಚ್ಚವನ್ನು ಕಂಡುಹಿಡಿದಿದ್ದೀವಿ. ನಂತರ ಮೂರನೇ ಹಂತದಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಸೀಮಾಂತ ವೆಚ್ಚವನ್ನು ಕಂಡುಹಿಡಿಯಬೇಕಾಗುತ್ತೆ. ಸೀಮಾಂತ ವೆಚ್ಚವನ್ನು ಕಂಡುಹಿಡಿಯಬೇಕು ಅಂತಂದಾಗ ಮೊದಲು ನಮಗೆ ಸೀಮಾಂತ ವೆಚ್ಚ ಬಿಂಬಕ ಗೊತ್ತಿರಬೇಕು. ಹಾಗಾದರೆ ಸೀಮಾಂತ ವೆಚ್ಚ ಬಿಂಬಕವನ್ನು ಕೊಟ್ಟಿಲ್ಲ, ನಮಗೆ ಕೊಟ್ಟಿರೋದು ಒಟ್ಟು ವೆಚ್ಚ ಬಿಂಬಕವನ್ನು ಅಷ್ಟೇ ಕೊಟ್ಟಿದ್ದಾನೆ. ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಒಟ್ಟು ವೆಚ್ಚ ಬಿಂಬಕದ ಸಹಾಯದಿಂದ ಸೀಮಾಂತ ವೆಚ್ಚ ಬಿಂಬಕವನ್ನು ಕಂಡುಹಿಡಿಕೊಂಡು ಆ ನಂತರ ಪ್ರಮಾಣವನ್ನು ನಾವು ಸೀಮಾಂತ ವೆಚ್ಚ ಬಿಂಬಕಕ್ಕೆ ಅಪ್ಲೈ ಮಾಡಿದ್ರೆ ಆಗ ನಮಗೆ ಸೀಮಾಂತ ವೆಚ್ಚ ದೊರೆಯುತ್ತೆ. ಹಾಗಾದರೆ ಸೀಮಾಂತ ವೆಚ್ಚ ಬಿಂಬಕವನ್ನು ಕಂಡುಹಿಡಿಯಬೇಕು ಅಂತಂದಾಗ ಈಗಾಗಲೇ ನಿಮಗೆ ಗೊತ್ತಿದೆ ನಮ್ಮ ಅವಕಲನ ಶಾಸ್ತ್ರದ ಪ್ರಕಾರ ಒಟ್ಟು ವೆಚ್ಚ ಬಿಂಬಕವನ್ನು ನಾವೀಗ ಅವಕಲನಗೊಳಿಸಬೇಕು, ಅಂದರೆ ಡಿಫ್ರೆನ್ಸಿಯೇಷನ್ ನೋಡ್ಕೋಬೇಕಾಗುತ್ತೆ. ಹಾಗಾದರೆ ಈಗ ಒಟ್ಟು ವೆಚ್ಚ ಬಿಂಬಕವನ್ನು ಅವಕಲನಗೊಳಿಸಿ ಯಾವ ರೀತಿಯಲ್ಲಿ ಸೀಮಾಂತ ವೆಚ್ಚ ಬಿಂಬಕವನ್ನು ಕಂಡುಹಿಡಿಕೊಳ್ಳುವಂಥದ್ದನ್ನು ನೋಡಿ ಆನಂತರ ನಾವು ಸೀಮಾಂತ ವೆಚ್ಚ ಬಿಂಬಕಕ್ಕೆ ಪ್ರಮಾಣವನ್ನು ಅಪ್ಲೈ ಮಾಡೋಣ. ನೋಡಿ, ಸೀಮಾಂತ ವೆಚ್ಚ ಬಿಂಬಕವನ್ನು ಕಂಡುಹಿಡಿಯಬೇಕು ಅಂತಂದಾಗ ನಾವು ಒಟ್ಟು ವೆಚ್ಚ ಬಿಂಬಕವನ್ನು ಅವಕಲನಗೊಳಿಸಬೇಕಾಗುತ್ತೆ. ಸೊ ಎಮ್ ಸಿ ಇಸ್ ಈಕ್ವಲ್ ಟು ಡಿ ಸಿ ಡಿವೈಡ್ ಬೈ ಡಿ ಕ್ಯೂ. ಸೊ ಇಲ್ಲಿ ಕ್ಯೂ ಕ್ಯೂಬ್ ಇದೆ. ಸೊ ಡಿ ಇಂಟು 3 ಇಂಟು ಕ್ಯೂ ಕ್ಯೂಬ್ 3 ಮೈನಸ್ 1 ಡಿವೈಡ್ ಬೈ ಡಿ ಕ್ಯೂ ರೂಪದಲ್ಲದನ್ನು ಬರ್ಕೊಳ್ಬೇಕಾಗುತ್ತೆ. ಕಾರಣ ನಿಮ್ಗೆ ಅರ್ಥ ಗೊತ್ತಿದೆ, ಸ್ಥಿರಾಂಕವನ್ನು ಪೂರ್ವ ಸಂಖ್ಯೆಯನ್ನು ಗುಣಿಸುವಂತಹ ನಿಯಮದ ಪ್ರಕಾರ ಇಲ್ಲಿ ಕ್ಯೂ ಕ್ಯೂಬ್ ಅನ್ನುವಂಥದ್ದು ಏನಾಗುತ್ತೆ, ಘಾತ ನಿಯಮದ ಪ್ರಕಾರ 3 ಕ್ಯೂಬ್ ಆಗುತ್ತೆ. 3 ಕ್ಯೂ ಕ್ಯೂಬ್ ಅಂತ ತಂದಾಗ ಡಿಫ್ರೆನ್ಷಿಯೇಷನ್ ಮಾಡೋ ಸಂದರ್ಭದಲ್ಲಿ ಮೈನಸ್ 1 ಮಾಡಬೇಕಾಗುತ್ತೆ. ಆ ಕಾರಣದಿಂದಾಗಿ ಇದನ್ನು ನಾವು ಕ್ಯೂ ಕ್ಯೂಬ್ ಇರೋದನ್ನು 3 ಇಂಟು ಕ್ಯೂ ಕ್ಯೂಬ್ ಮೈನಸ್ 1 ರೂಪದಲ್ಲಿ ಬರ್ಕೊಳ್ಬೇಕು. ನೆಕ್ಸ್ಟು ಮೈನಸ್ 15 ಇದೆ. ಸೊ ಡಿ 15 ಇಂಟು ಕ್ಯೂ ಸ್ಕ್ವೇರ್ ಇರೋದ್ರಿಂದ ಇದನ್ನು ನಾವು 2 ಇಂಟು ಕ್ಯೂ ಸ್ಕ್ವೇರ್ ಮೈನಸ್ 1 ರೂಪದಲ್ಲಿ ಅದನ್ನು ಬರ್ಕೊಳ್ಬೇಕಾಗುತ್ತೆ ಡಿವೈಡ್ ಬೈ ಡಿ ಕ್ಯೂ. ಏಕೆಂದರೆ ಈಗಾಗಲೇ ನಿಮಗೆ ಗೊತ್ತು, ಈಗ ಸ್ಥಿರಾಂಕವನ್ನು ಪೂರ್ವ ಗುಣಿಸಿದಾಗ ಅಥವಾ ಘಾತ ನಿಯಮದ ಪ್ರಕಾರ ಯಾವುದೇ ಘಾತ ಅದಕ್ಕೇನಾಗುತ್ತೆ ಇಂದಿನ ಸಂಖ್ಯೆಗೆ ಗುಣಾಂಕ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಕ್ಯೂ ಸ್ಕ್ವೇರ್ ಇರೋದನ್ನು ನಾವೇನು ಮಾಡಬೇಕೀಗ 2 ಕ್ಯೂ ಸ್ಕ್ವೇರ್ ಮೈನಸ್ 1 ರೂಪದಲ್ಲಿ ಬರ್ಕೊಂಡಿದ್ದೀವಿ. ನೆಕ್ಸ್ಟು 80 ಪ್ಲಸ್ ಡಿ 80 ಇಂಟು 1 ಇಂಟು ಕ್ಯೂ ಘಾತ 1 ಮೈನಸ್ 1 ಡಿವೈಡ್ ಬೈ ಡಿ ಕ್ಯೂ ಮೈನಸ್ ಡಿ ಇಂಟು 180 ಡಿವೈಡ್ ಬೈ ಡಿ ಕ್ಯೂ. ಈಗ ಇದನ್ನು ನಾವು ವಿಕಲನಗೊಳಿಸುವ ಸಂದರ್ಭದಲ್ಲಿ ಸೊ ಎಮ್ ಸಿ ಇಸ್ ಈಕ್ವಲ್ ಟು 3 ಇಂಟು ಕ್ಯೂ 3 ಕ್ಯೂ ಆಗುತ್ತೆ. 3 ಮೈನಸ್ 1 ಅಂತ ಹೇಳಿದ್ರೆ ಇಲ್ಲಿ ಘಾತ 2 ಉಳಿಯುತ್ತೆ. ಸೊ 3 ಕ್ಯೂ ಸ್ಕ್ವೇರ್ ಆಗುತ್ತೆ ಮೈನಸ್ 15 ಇಂಟು 2 30 ಆಗುತ್ತೆ ಇಂಟು ಕ್ಯೂ. ಇಲ್ಲಿ ಘಾತ 2ರಲ್ಲಿ 1 ಹೋದರೆ ಗಾತ್ರ 1 ಉಳ್ಕೊಡುತ್ತೆ. ಹಾಗಾಗಿ 30 ಕ್ಯೂ ಆಗುತ್ತೆ ಪ್ಲಸ್ ಇಲ್ಲಿ
1 ಇಂಟು ಕ್ಯೂ 1 ಮೈನಸ್ 1 ಅಂದರೆ ಘಾತ 1 ಮೈನಸ್ 1 ಅಂತಂದಾಗ ಘಾತ 0 ಆಗುತ್ತೆ. ಈಗಾಗಲೇ ನಿಮಗೆ ಗೊತ್ತಿದೆ, ಯಾವುದೇ ಪಾದದ ಘಾತ ಶೂನ್ಯ ಆದಾಗ ಅದು 1ಕ್ಕೆ ಸಮನಾಗಿರುತ್ತೆ. ಆ ಕಾರಣದಿಂದಾಗಿ ಇದು 1 ಅಂತೇಳಿ ಕನ್ಸಿಡರ್ ಆದಾಗ 1 ಇಂಟು 1 ಒಂದೇ ಆಗುತ್ತೆ. 1 ಇಂಟು 80 80 ಆಗುತ್ತೆ. 80 ಮೈನಸ್, ಈಗ ಆಲ್ರೆಡಿ ನಿಮಗೆ ಗೊತ್ತು, ಯಾವುದೇ ಸ್ಥಿರಾಂಕವನ್ನು ವಿಕಲನಗೊಳಿಸಿದಾಗ ಅದು ಶೂನ್ಯ ಆಗುತ್ತೆ ಅಥವಾ 0 ಆಗುತ್ತೆ. ಆ ಪ್ರಕಾರ ಇಲ್ಲಿ 180ಯನ್ನು ನಾವು ಡಿಫ್ರೆನ್ಸಿಯೇಷನ್ ಮಾಡಿದ ಸಂದರ್ಭದಲ್ಲಿ ಅದು 0 ಆಗುತ್ತೆ. ಸೊ MC ಇಸ್ ಈಕ್ವಲ್ ಟು 3q² ಮೈನಸ್ 30q ಪ್ಲಸ್ 80. ಇದು ಸೀಮಾಂತ ವೆಚ್ಚ ಬಿಂಬಕ ಆಗುತ್ತೆ. ಮೀನ್ಸ್ ಮಾರ್ಜಿನಲ್ ಕಾಸ್ಟ್ ಫಂಕ್ಷನ್. ಇಸ್ ನಾಟ್ ಮಾರ್ಜಿನಲ್ ಕಾಸ್ಟ್, ಇಸ್ ಕಾಸ್ಟ್ ಫಂಕ್ಷನ್. ಹಾಗಾದ್ರೆ ಈಗ ನಾವು ಪ್ರಮಾಣ ಏನು ಕೊಟ್ಟಿದ್ದಾನೋ ಅದನ್ನು ನಾವು ಈ ಸೀಮಾಂತ ವೆಚ್ಚ ಬಿಂಬಕಕ್ಕೆ ಅಪ್ಲೈ ಮಾಡಿದಾಗ ನಮಗೆ ಸೀಮಾಂತ ವೆಚ್ಚ ದೊರೆಯುತ್ತೆ. ಸೊ ಆ ಪ್ರಕಾರ Q ಇಸ್ ಈಕ್ವಲ್ ಟು 10 ಆದಾಗ MC ಎಷ್ಟು ಅನ್ನುವಂಥದ್ದನ್ನು ಈಗ ನಾವು ಕಂಡುಹಿಡಿಯಬೇಕು. ಸೊ MC ಇಸ್ ಈಕ್ವಲ್ ಟು 3q² ಅಂತ ಹೇಳಿದ್ರೆ 3 ಇಂಟು Q ಮೌಲ್ಯ 10 ಇದೆ, 10² ಆಗುತ್ತೆ, ಮೈನಸ್ 30, Q ಮೌಲ್ಯ 10 ಪ್ಲಸ್ 80. ಸೊ MC ಇಸ್ ಈಕ್ವಲ್ ಟು 10 ಇಂಟು 10 100 ಆಗುತ್ತೆ. ಇಲ್ಲಿ 10² ಇರೋದ್ರಿಂದ 100, 100 ಇಂಟು 3 300 ಮೈನಸ್ 10 ಇಂಟು 30 ಅಥವಾ 30 ಇಂಟು 10 300 ಆಗುತ್ತೆ, ಪ್ಲಸ್ 80 ನಾಗೆ ಬರ್ಕೋಣ. ಹಾಗಾದ್ರಲ್ಲಿ ಪ್ಲಸ್ 300 ಮೈನಸ್ 300 ಸಮನಾಗಿದ್ದರೆ ಇದನ್ನು ಕ್ಯಾನ್ಸಲ್ ಮಾಡೋಣ. ಇನ್ನು 80 ಉಳ್ಕೊಳ್ತು. ಸೊ MC ಇಸ್ ಈಕ್ವಲ್ ಟು 80 ರುಪೀಸ್. ಇದು ಸೀಮಾಂತ ವೆಚ್ಚ ಆಗಿರುತ್ತೆ. ಒಟ್ಟಾರೆ ಈಗಾಗಲೇ ನಮಗೆ ಗೊತ್ತಾಯಿತು, ಒಂದು ಉದ್ಯಮದ ಒಟ್ಟು ವೆಚ್ಚ ಬಿಂಬಕ C ಇಸ್ ಈಕ್ವಲ್ ಟು QQ ಮೈನಸ್ 15q² ಪ್ಲಸ್ 80q ಮೈನಸ್ 180. ಈ ಬಿಂಬಕದಲ್ಲಿ Q ಇಸ್ ಈಕ್ವಲ್ ಟು 10 ಯೂನಿಟ್ಗಳಾಗಿರುವಾಗ ಉದ್ಯಮದ ಒಟ್ಟು ವೆಚ್ಚ 120 ರುಪೀಸ್, ಸರಾಸರಿ ವೆಚ್ಚ 12 ರುಪೀಸ್ ಆ್ಯಂಡ್ ಸೀಮಾಂತ ವೆಚ್ಚ 80 ರುಪೀಸ್ ಅನ್ನೋದು ಇಲ್ಲಿ ಆನ್ಸರ್ ಆಗಿರುತ್ತೆ. ಈ ರೀತಿಯಲ್ಲಿ ಯಾವುದೇ ಒಂದು ಒಟ್ಟು ವೆಚ್ಚ ಬಿಂಬಕವನ್ನು ಕೊಟ್ಟಾಗ ನಾವು ಅದರ ಸಹಾಯದಿಂದ ಪ್ರಮಾಣವನ್ನು ಕೊಟ್ಟಂದರೆ ಆ ಪ್ರಮಾಣ ಮತ್ತು ಬಿಂಬಕವನ್ನು ಬಳಸಿಕೊಂಡು ಆ ಉದ್ಯಮದ ಒಟ್ಟು ವೆಚ್ಚ ಎಷ್ಟು, ಸರಾಸರಿ ವೆಚ್ಚ ಎಷ್ಟು ಮತ್ತು ಸೀಮಾಂತ ವೆಚ್ಚ ಎಷ್ಟು ಅನ್ನೋದನ್ನು ತುಂಬ ಸುಲಭವಾಗಿ ಕಂಡುಹಿಡಿಯಬಹುದಾಗಿರುತ್ತೆ. ಓಕೆ, ಥ್ಯಾಂಕ್ ಯು.